ದೇವರಿಗೆ ತೆರೆಯೋಣ. ಪ್ರಾರ್ಥನೆ ಎಂಬುದು ನನ್ನ ಮತ್ತು ದೇವರ ನಡುವಿನ ಸೇತುವೆ. ನಾನು ಹಾದು ಹೋಗಲು ನನ್ನನ್ನು ಬಲಪಡಿಸಿ ಮುನ್ನಡೆಸುವವರೇ ಪರಿಶುದ್ಧ ಆತ್ಮರು. ಲೌಕಿಕವಾದ ಆಲೋಚನೆಯಿಂದ ನಾನು ಪ್ರಾರ್ಥಿಸಲು ಸಾಧ್ಯವಿಲ್ಲ. ಆ ಪ್ರಾರ್ಥನೆ ದೇವರಿಗೆ ಮುಟ್ಟುವುದಿಲ್ಲ. ಅಂತರಾಳದಿಂದ ಹೃದಯ ವೇದನೆಯನ್ನು ಅರ್ಪಿಸಲು ನನಗೊಬ್ಬ ದೇವರಿದ್ದಾನೆ ಎಂದು ಆತನನ್ನು ಆಶ್ರಯಿಸಿ ಬಂದು ಆತನ ಪ್ರೀತಿಯನ್ನು ಅನುಭವಿಸುವ ಪ್ರತಿಯೊಬ್ಬ ಭಕ್ತನ ಬಾಯಿಂದ ಹೊರಡುವ ಮಾತು ದೇವರ ಹೃದಯವನ್ನು ಮೇಲೆತ್ತುವಂತಹ ಪ್ರಾರ್ಥನೆ. ಆ ಪ್ರಾರ್ಥನೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಬಂದಾಗ ನಾವು ದೇವರ ಮುಂದೆ ಮೊಣಕಾಲೂರಿ ಆತನ ಪ್ರೀತಿಯನ್ನು ಅಪೇಕ್ಷಿಸಿ ಬೇಡುವುದೇ ಪ್ರಾರ್ಥನೆ. ಮತ್ತೊಮ್ಮೆ ಆತ್ಮರನ್ನ ಕುಗಿ ಕರೆಯೋಣ. ಎರಡು ಕರೆಗಳನ್ನು ಚಾಚುತ್ತಾ, ದೇವರೇ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ನಿನ್ನ ಸ್ವರವನ್ನು ಆಲಿಸುತ್ತಾ, ನಿನ್ನೊಡನೆ ಸಂವಾದಿಸುತ್ತಾ, ನಿನ್ನ ಮಗನಾಗಿ ಮಗಳಾಗಿ ನನ್ನ ವೇದನೆಗಳನ್ನು ನಿನಗೆ ಅರ್ಪಿಸುತ್ತಾ, ನನ್ನ ತಂದೆಯಾಗಿ ನಿನ್ನೊಡನೆ ನಾನು ನಡೆಯುವಂತೆ ನಮ್ಮೆಲ್ಲರನ್ನ ಪರಿಶುದ್ಧಾತ್ಮರಿಂದ ತುಂಬಿಸಿರೆಂದು ಪವಿತ್ರಾತ್ಮರ ಗೀತೆಯನ್ನು ಒಂದು ಚರಣದ ಮೂಲಕ ಹಾಡಿ ಆತ್ಮರಿಂದ ಅಭಿಷೇಕಕ್ಕಾಗಿ ಅಪೇಕ್ಷಿಸೋಣ. ಪರಿಶುದ್ಧಾತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯಧವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ವಿಶ್ವಾಸದಿಂದ ಸೇರಿ ಆಡೋಣ. ಪರಿಶುದ್ಧಾತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯಧವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಪವಿತ್ರಾತ್ಮರೇ ಪಾಡೋಣ. ಪವಿತ್ರಾತ್ಮರೇ, ಅನುಗ್ರಹಿಸಿ ಮನೋತ್ಮರೇ. ಸರಿ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸಿ ಬಲಪಡಿಸಿರಿ ನಮ್ಮನ್ನು. Thank you, Holy Spirit. Thank you, Master. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ನಿಮ್ಮ ವರಗಳಿಂದ ಪರಿಶುದ್ಧಾತ್ಮರೇ ನಮ್ಮನ್ನು ಬಲಪಡಿಸಿ. ಲೋಕದ ಶಕ್ತಿಯ ಎದುರಿಸಿ ನಮ್ಮಲ್ಲಿ ವಾಸಿಸಿ ಹೊರಗಳಿಂದ ನಮ್ಮನ್ನು ಬಲಪಡಿಸಿರಿ ಆತ್ಮರೇ. ಈ ಲೋಕದ ಶಕ್ತಿಯ ಎದುರಿಸಿ ನಮ್ಮಲ್ಲಿ ವಾಸಿಸಿ ಆತ್ಮರೇ
ಚಲ ಹಲ 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 ಆತ್ಮರೇ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹಾಲಿ ಸ್ಪಿರಿಟ್. ಜೋರಾಗಿ ಒಮ್ಮ ಚಪ್ಪಾಳೆ ತಟ್ಟೋಣ. ಥ್ಯಾಂಕ್ ಯು ಮಾಸ್ಟರ್. ಪ್ರೈಸ್ ಲಾರ್ಡ್. ಕುಳಿತುಕೊಳ್ಳಿ. ಜೀವನದಲ್ಲಿ ಅನೇಕ ವಿಷಯಗಳು ನಮಗೆ ಮಹತ್ವವನ್ನು ತೋರುವಂಥದ್ದು. ಪ್ರಾರ್ಥನಾ ವಿಷಯ ಬಂದಾಗ ನಮ್ಮ ಆಲೋಚನೆಯಿಂದ ಬರುವ ಪ್ರಾರ್ಥನೆಗಳು ಬೇರೆ, ಹೃದಯ ವೇದನೆಯಿಂದ ಬರುವ ಪ್ರಾರ್ಥನೆಗಳು ಬೇರೆ, ಸ್ವಯಂ ಪ್ರೇರಣೆಗಾಗಿ ದೇವರಲ್ಲಿ ನಾನು ಭಿನ್ನಯಿಸುವಂಥ ಕೋರಿಕೆಗಳು ಬೇರೆ. ವಿಧ ವಿಧವಾದ ಪ್ರಾರ್ಥನೆಗಳನ್ನು ನಾವು ಮಾಡುತ್ತೇವೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕ್ಯಾರಿಸ್ಮೆಟಿಕ್ ಪ್ರೇಯರ್ ಪ್ರಕಾರ ನಾವು ಮಾಡುವ ಪ್ರಾರ್ಥನೆಗಳನ್ನು ನಾವು ಸದಾ ಇಂಥ ಧ್ಯಾನಗಳಿಗೆ ಬಂದಾಗ ಮಾಡ್ತೇವೆ. ಮೊದಲನೆಯದಾಗಿ ಜಪಸರ, ಎರಡನೆಯದಾಗಿ ಪ್ರೈಸ್ ಆ್ಯಂಡ್ ವರ್ಷಿಪ್, ಮೂರನೆಯದಾಗಿ ವಾಕ್ಯವನ್ನು ಆಲಿಸುವುದು, ನಾಲ್ಕನೆಯದಾಗಿ ಪರಮಪ್ರಸಾದ ಆರಾಧನೆಯಲ್ಲಿ ಭಾಗಿಯಾಗುವುದು, ಐದನೆಯದಾಗಿ ಆರಾಧನೆ ಮಾಡುವಂಥದ್ದು. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಆರಾಧನೆ ಅತಿಯುನ್ನತವಾದ ಆರಾಧನೆ, ಅದು ಉತ್ಕೃಷ್ಟವಾದದ್ದು, ಉನ್ನತವಾದದ್ದು, ಉತ್ತಮವಾದದ್ದು. ಈ ಆರಾಧನೆ ಯಾವುದು? ಪ್ರೈಸ್ ಲಾರ್ಡ್. ದಿವ್ಯ ಬಲಿಪೂಜೆ. ಬಲಿಪೂಜೆ ಅನ್ನೋದಕ್ಕಿಂತ ಬಲಿಯರ್ಪಣೆ. ಬಲಿಯರ್ಪಣೆ ಅನ್ನೋದು ಶ್ರೇಷ್ಠ ಟ್ರಾನ್ಸ್ಲೇಷನ್. ಪೂಜೆ ಅನ್ನೋದಲ್ಲ, ಬಲಿಯರ್ಪಣೆ. ಈ ಬಲಿಯರ್ಪಣೆಯಲ್ಲಿ ನಾವು ಪ್ರಾರ್ಥಿಸಲು ಬರುತ್ತೇವೆ. ಹೌದಾ? ಏನಾದರೂ ಮಾತಾಡಿ. ನನ್ನ ಕನ್ನಡ ಅರ್ಥ ಆಗ್ತಾ ಇದೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಬಲಿಪೂಜೆಗೆ ನಾವು ಯಾಕೆ ಬರ್ತೀವಿ? ಗೊತ್ತಿಲ್ವಾ? ದೇವರನ್ನು ಆರಾಧಿಸಲು. ದೇವರನ್ನು ಆರಾಧಿಸಲು ಬರ್ತೀವಿ. ಆರಾಧನೆ ಅಂದರೆ ಏನು? ಹೃದಯ ಅಂತರಾಳದಿಂದ ಅವರನ್ನು ಸ್ತುತಿಸುವುದು. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡ 21ನೇ ಅಧ್ಯಾಯದಲ್ಲಿ ಇಸಾಕನನ್ನು ಕರೆದು ಮೌರ್ಯ ಬೆಟ್ಟಕ್ಕೆ ಪ್ರಯಾಣ ಬೆಳೆಸ್ತಾನೆ ಅಬ್ರಹಾಮ. ಅಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ನಿನ್ನ ಮಗನನ್ನು ತಂದು ಮೌರ್ಯ ಬೆಟ್ಟದ ಮೇಲೆ ನನಗೆ ಬಲಿ ಕೊಡಬೇಕು. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಆ ಬಲಿ ಅರ್ಪಣೆಯಲ್ಲಿ ಇವನು ಭಾಗಿಯಾಗಲು ಇಸಾಕನನ್ನು ಕರೆದುಕೊಂಡು ಹೋಗುವಾಗ ತನ್ನ ದಾಸರಿಗೆ ಹೇಳ್ತಾನೆ, ನೀವು ಇಲ್ಲೇ ಇರಿ, ನಾನು ನನ್ನ ಮಗ ಹೋಗಿ ಬೆಟ್ಟದ ಮೇಲೆ ದೇವರನ್ನ ಆರಾಧಿಸಿಕೊಂಡು ಬರುತ್ತೇವೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಚಪ್ಪಾಳೆ ತಟ್ಟಿ ದೇವರನ್ನ ಸ್ತುತಿಸಿ ಮಹಿಮಗೀತೆಗಳನ್ನು ಹಾಡಿದ್ರೆ ಆರಾಧನೆ ಅಲ್ಲ. ಪ್ರೈಸ್ ಅಂಡ್ ವರ್ಷಿಪ್, ಪ್ರೈಸ್ ಅಂಡ್ ವರ್ಷಿಪ್. ವರ್ಷಿಪ್ ಅಂದ್ರೆ ದೇವರಿಗೆ ನನ್ನನ್ನೇ ಸಜೀವವಾಗಿ ಅರ್ಪಿಸಿಕೊಳ್ಳುವಂಥದ್ದು ವರ್ಷಿಪ್, ಆರಾಧನೆ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1 ಇರುವ ವಾಕ್ಯಗಳನ್ನು ನೋಡೋಣ. ಸಂತ ಪೌಲ ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1 ಇರುವ ವಾಕ್ಯಗಳು. ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ.
ಎಬ್ಬಿಸಿಕೊಳ್ಳಿರಿ. ಪ್ರೈಸ್ ಲಾರ್ಡ್. Praise the Lord. ಹಾಲೆಲೂಯ, Hallelujah. ಹಾಲೆಲೂಯ. ಸಂತ Hallelujah. ಪೌಲ ಹೇಳ್ತಾ ಇದಾರ, ಕೀರ್ತನೆ ಮಾಡಿ ಅಂತ ಹೇಳ್ತಾ ಇದ್ದಾರ, ಹಾಡು ಹೇಳಿ ಚಪ್ಪಾಳೆ ತಟ್ಟಿ ಅಂತ ಇದ್ದಾರ, ಭಜನೆ ಮಾಡಿ ಅಂತ ಇದ್ದಾರ. ಏನು ಹೇಳ್ತಾರೆ? ನಿಮ್ಮನ್ನೇ ನೀವು ಸಜೀವವಾದ ಬಲಿಯನ್ನು ಅರ್ಪಿಸಿಕೊಳ್ಳುವುದೇ ಶ್ರೇಷ್ಠವಾದ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಭು ಯೇಸು ಕ್ರಿಸ್ತರು ಕಲ್ವಾರಿಯಲ್ಲಿ ಅರ್ಪಿಸಿದ ಶ್ರೇಷ್ಠವಾದ ಆರಾಧನೆ ಕಲ್ವಾರಿ ಬಲಿ. ನನ್ನನ್ನು ದೇವರಿಗೆ ಅರ್ಪಿಸಿಕೊಳ್ಳುವುದೇ ಆರಾಧನೆ. ಇದಾಗಿದೆ ಉನ್ನತ ಪ್ರಾರ್ಥನೆ. ಮೊದಲ ಘಟ್ಟದಲ್ಲಿ ನಾವು ದೇವರ ಬಳಿಗೆ ಬರುತ್ತೇವೆ, ಪಿತ ಸುತ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಒಂದುಗೂಡುತ್ತೇವೆ. ಒಂದುಗೂಡಿ ಪ್ರಾರ್ಥನೆ ಪ್ರಾರಂಭಿಸುವಾಗ ಮೊದಲನೇದಾಗಿ ಸಮೂಹ ಪ್ರಾರ್ಥನೆ. ಈ ಬಲಿ ಅರ್ಪಣೆಯನ್ನು ನಾವು ಅರ್ಪಿಸಲು ಯೋಗ್ಯರಾಗುವಂತೆ ಪ್ರಾರ್ಥಿಸೋಣ. ಪಾಪ ನಿವೇದನೆಯ ಪ್ರಾರ್ಥನೆ, ಹೌದಾ ಅಲ್ವಾ? ಕ್ಯಾಥಲಿಕ್ಸ್ ಅಲ್ಲ, ಹೌದು. ಬಲಿಪೂಜೆಗೆ ಹೋಗಿರೋರಲ್ವಾ? ಪ್ರಾರ್ಥನೆಗಳು ಗೊತ್ತಲ್ವಾ? ಏನಾದರೂ ಮಾತಾಡಿ. ಮೌನವಾಗಿದ್ದೀರಾ? ಏನು ಪ್ರಾರ್ಥನೆ ಮಾಡ್ತೀವಿ? ಸಹೋದರ ಸಹೋದರಿಯರೇ, ನಮ್ಮ ಮತ್ತು ಈ ಬಲಿಯು ಸರ್ವಶಕ್ತರ ದೇವರಿಗೆ ಮೆಚ್ಚುಗೆಯಾಗುವಂತೆ ಪ್ರಾರ್ಥಿಸೋಣ. ಏನು ಈ ಬಲಿ ಅರ್ಪಣೆಗೆ ಬೇಕಾಗಿರುವಂತೆ ನಾವು ಹೇಳ್ತೀವಿ, ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾವು ಪಾಪ ಮಾಡಿದ್ದೇವೆ. ಪಾಪ ಒಪ್ಕೊಳ್ತೀವಿ. ಅಲ್ಲಿ ಮನುಷ್ಯನಿಗೂ ದೇವರಿಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ. ಆದ ಕಾರಣ ಸದಾ ಸಕಲ ದೇವದೂತರೊಂದಿಗೂ ಸಂತರೊಂದಿಗೂ ಸಂತ ಮರಿಯಮ್ಮನವರೊಂದಿಗೂ ನಿಮ್ಮೊಂದಿಗೂ ಸೇರಿ ನನಗಾಗಿ ಪ್ರಭು ದೇವರಲ್ಲಿ ಪ್ರಾರ್ಥಿಸಿರಿ. ಇಲ್ಲಿ 3 ಘಟ ಬರುತ್ತೆ. ಒಂದು ಪಾಪ ನಿವೇದನೆ, ಎರಡನಾಗಿ ಪರ ಸ್ನೇಹ ಮತ್ತು ನನ್ನ ಸಹೋದರ ಸಹೋದರಿಯಲ್ಲಿ ನಾನು ಕ್ಷಮೆ ಯಾಚಿಸುವುದು, ಮೂರನೆಯದಾಗಿ ಭಿನ್ನಹ ಪ್ರಾರ್ಥನೆ ಮಾಡುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಈ ಆರಾಧನೆಯಲ್ಲಿ ಎಲ್ಲವೂ ಅಡಕವಾಗಿದೆ. ನನಗೆ ಗೊತ್ತಿಲ್ಲ. ಮೊನ್ನೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಟಾಕ್ ಕೊಡುವಾಗ ಈ ಬಲಿಪೂಜೆಯ ಬಗ್ಗೆ ನಾನು ಹೇಳಿದಾಗ ಒಬ್ಬ ಕಥೋಲಿಕ ಕೇಳ್ದ, ಪ್ರೊಟೆಸ್ಟೆಂಟ್ ಅವರು ಪೆಂತಕೋಸ್ಟ್ ಅವ್ರ ಥರ ಯಾವಾಗಲೂ ಕಥೋಲಿಕ ಸಭೆ ಅಂತಿರಲ್ಲ ನೀವು, ಯಾಕೆ? ನನ್ನ ಸಭೆ ಕುರಿತು ನಾನು ಮಾತಾಡಬಾರ್ದಾ? ನೋಡ್ರಿ, ಇದೇ ಬರೋದು. ಸತ್ಯ ಹೇಳಿದ್ರೆ ಸತ್ಯಕ್ಕೆ ಕೊಂಕುಂಟಾಗುತ್ತೆ. ದಿವ್ಯ ಬಲಿಪೂಜೆ ನಮಗೆ ಗೊತ್ತಿಲ್ಲ. ದಿವ್ಯ ಬಲಿ ಆರಾಧನೆಯಲ್ಲಿ ಏನಾಗಿದೆ, ಆರಾಧನೆ ಏನೆಂದು ಗೊತ್ತಿಲ್ಲ. ಇವತ್ತು ಪ್ರಾರ್ಥನೆ ಅಂದರೆ ಬೈಬಲ್ ತಗೊಳ್ತೀವಿ, ಬೈಬಲಲ್ಲಿ ಬೇಕಾದಷ್ಟಿದೆ ಪ್ರಾರ್ಥನೆ ಬಗ್ಗೆ. ನನ್ನ ವೈಯಕ್ತಿಕ ಜೀವನದ ಪ್ರಾರ್ಥನಾ ಅಭಿಪ್ರಾಯಗಳೇನು? ನನ್ನ ಕ್ರೈಸ್ತೀಯ ಜೀವನದ ಪ್ರಾರ್ಥನಾ ಅನುಭವಗಳೇನು? ನನ್ನ ಕ್ರೈಸ್ತ ಕುಟುಂಬದಲ್ಲಿ ನಾನೊಬ್ಬ ಕಿರು ಧರ್ಮಸಭೆಯಾಗಿದೆ. ನನ್ನ ಕುಟುಂಬದ ಪಾತ್ರ ದೇವರಿಗೂ ನಮಗೂ ಇರುವಂಥ ಪಾತ್ರವೇನು? ಆಲೋಚಿಸಿದ್ದೇವಾ? ಆಲೋಚನೆ ಮಾಡಬೇಕು ಪ್ರಿಯರೇ. ಅದ್ಭುತಗಳನ್ನು ಕೋರುವಂಥದ್ದಲ್ಲ, ಯಾವುದೋ ಒಂದು ರೋಗ ಸೌಖ್ಯಕ್ಕಾಗಿ ದೇವರನ್ನು ಹುಡುಕಿ ಬರುವಂಥದ್ದಲ್ಲ. ದೇವರನ್ನು ನಾನು ಆಶ್ರಯಿಸಿಕೊಂಡ್ರೆ, ದೇವರಿಗೂ ನನಗೂ ಸಂಬಂಧ ಇದ್ದರೆ, ಸತ್ಸಂಬಂಧ ಇದ್ದರೆ ನನ್ನ ಜೀವನದಲ್ಲಿ ಯಾವ ಕೆಡುಕು ಬರೋದಿಲ್ಲ. ಹಾಗೆ ಬಂದರೂ ದೇವರು ನಮ್ಮನ್ನು ಬಿಟ್ಟು ಬಿಡೋದಿಲ್ಲ. ಯಾಕಂದರೆ ನನಗೆ ಸರ್ವಸ್ವವು ದೇವರಾಗಿರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದ ಕಾರಣ ಈ ದಿವ್ಯ ಬಲಿ ಅರ್ಪಣೆಯಲ್ಲಿ ಎಲ್ಲವನ್ನು ನಾವು ಅರ್ಪಿಸ್ತೇವೆ. ಈ ದಿವ್ಯ ಬಲಿ ಅರ್ಪಣೆಯಲ್ಲಿ ನಾವು ಎಲ್ಲವನ್ನು ಒಪ್ಪಿಸಿಕೊಡುವಾಗ ಆ ಯೇಸು ಕ್ರಿಸ್ತರ ಬಲಿಯಲ್ಲಿ ನಾವು ಒಂದಾಗ್ತೇವೆ. ಲೋಕನ ಮಾರ್ಗ ಸಂತ ಪೌಲ ಹೇಳಿದ ಹಾಗೆ ನಮ್ಮನ್ನೇ ನಾವು ಸಜೀವವಾಗಿ ಅರ್ಪಿಸಿಕೊಳ್ಳುವಂಥದ್ದು. ಪರಮಪ್ರಸಾದದ ಉದ್ಘಾಟನೆಯ ಆದ ನಂತರ ಗುರುಗಳು ಹೇಳ್ತಾರೆ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಮೆಚ್ಚುಗೆಯಾಗುವಂತೆ ಪ್ರಾರ್ಥಿಸೋಣ. ಏನು ಪ್ರಾರ್ಥನೆ ಅದು? ಇದೆಲ್ಲ ಪ್ರಾರ್ಥನೆಗಳು. ಏನು ಪ್ರಾರ್ಥನೆ ಹೇಳಿ? ಅರ್ಪಣೆ ಪ್ರಾರ್ಥನೆ ಯಾವುದು? ನಾವು ಏನು ಹೇಳ್ತೀವಿ? ಗುರುಗಳು ಹೇಳ್ತಾರೆ ಇಲ್ಲಿ ನಿಂತು, ನನ್ನ ಮತ್ತು ನಿಮ್ಮ ಬಲಿಯು. ಯಾರ ಬಲಿ? ನನ್ನ. ಅಲ್ಲಿ ಗುರುಗಳು ಇರ್ತಾರೆ. ಗುರುಗಳು ಇಲ್ಲಿ ಅರ್ಪಣೆ ಆಗ್ತಾ ಇರೋದು ಕಲ್ವಾರಿ ಬಲಿ.
ಗುರುಗಳು ಹೇಳುತ್ತಾರೆ, ನನ್ನ ಮತ್ತು ನಿಮ್ಮ ಈ ಬಲಿಯಲ್ಲಿ ನಿಮಗೇನು ಭಾಗ ಇದೆ? ನೀವು ಬಲಿ ಅರ್ಪಣೆ ಮಾಡ್ತಾ ಇದ್ದೀರಲ್ವಾ, ನಿಮ್ಮನ್ನು ನೀವು ಅರ್ಪಿಸ್ತಾ ಇದ್ದೀರಾ ಅಲ್ವಾ? ಹಾಗೇನು ಹೇಳ್ತೀವಿ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಮೆಚ್ಚುಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನನ್ನ ಮತ್ತು ನಿಮ್ಮ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿ. ಎಂಥ ಉನ್ನತ ಪ್ರಾರ್ಥನೆ ರೀ ಇದು! ಯಾವತ್ತಾದ್ರೂ ನಾವು ನೆನೆಸಿದೀವ? ಎಂಥ ಉನ್ನತ ಪ್ರಾರ್ಥನೆ ಇದೆ! ಪ್ರತಿಯೊಂದು ಬಲಿ ಪೂಜೆಯಲ್ಲೂ ನನ್ನನ್ನು ನವೀಕರಿಸಿಕೊಳ್ಳುವುದು, ಪ್ರತಿಯೊಂದು ಬಲಿ ಪೂಜೆಯಲ್ಲೂ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆಯನ್ನು ನಾವು ಮಾಡುವಂಥದ್ದು, ಪ್ರತಿಯೊಂದು ಬಲಿ ಅರ್ಪಣೆಯಲ್ಲೂ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವುದು, ಸಾಕ್ರಿಫೈಸ್ ಮಾಡಿಕೊಳ್ಳುವಂಥದ್ದು. ಇದಾಗಿದೆ ಪ್ರಾರ್ಥನೆ. ಈ ಪ್ರಾರ್ಥನೆ ಉನ್ನತವಾದುದು. ಅಲ್ಲಿ ಸ್ವಾರ್ಥವಿಲ್ಲ, ನಿಸ್ವಾರ್ಥವೇ ತುಂಬಿದೆ. ದೇವರ ಪ್ರೀತಿಗೆ ಅನುಗುಣವಾಗಿ ನಾವು ಪ್ರಾರ್ಥಿಸ್ತೇವೆ. ಅಲ್ಲಿ ಪರದೂಷಣೆ ಇಲ್ಲ, ಪರನಿಂದನೆ ಇಲ್ಲ, ವೈರಾಗ್ಯ ಇಲ್ಲ. ಅಲ್ಲಿ ಕ್ಷಮಭಾವನೆಗಳು ಉಂಟು. ದೇವರ ಕರುಣೆಯನ್ನು ಅಪೇಕ್ಷಿಸುತ್ತೇವೆ. ಕಡೆಯದಾಗಿ ದೇವರ ಕರುಣೆಯನ್ನು ಅಪೇಕ್ಷಿಸುತ್ತೇವೆ. ಕರುಣೆಯುಳ್ಳ ದೇವರು ನಮಗೆ ಕಲಿಸಿಕೊಟ್ಟ ಕರ್ತನ ಪ್ರಾರ್ಥನೆಯನ್ನು ಹೇಳುವ ಮೂಲಕ ಅನ್ಯರನ್ನು ಕ್ಷಮಿಸುವ ಹಾಗೆ ನನ್ನನ್ನು ಕ್ಷಮಿಸಿರಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಎಷ್ಟು ಪ್ರಾರ್ಥನೆಗಳಿದೆ, ಎಷ್ಟು ಪ್ರಾರ್ಥನೆಗಳಿದೆ ನಮಗೆ ಗೊತ್ತಿಲ್ಲ ಪ್ರಿಯರೇ. ಅದಕ್ಕೆ ಹೇಳೋದು, ಆಡೋ ಭಾಷೆಯಲ್ಲಿ ಹೇಳ್ತಾರೆ, ಕೈಯಲ್ಲಿ ತುಪ್ಪ ಹಿಡ್ಕೊಂಡು ಊರೆಲ್ಲ ಸುಣ್ಣಕ್ಕಾಗಿ ಅಲ್ಲದ್ರು ಅಂದ್ಬಿಟ್ಟು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಬಲಿ ಪೂಜೆಯಲ್ಲಿ ಭಾಗವಹಿಸುವಾಗ ನಮಗೆ ಇಷ್ಟೊಂದು ಕೃಪೆಗಳುಂಟು. ಬೈಬಲ್ ಶ್ರೀ ಗ್ರಂಥದಲ್ಲಿ ಪ್ರಾರ್ಥನೆ ಅಂದರೆ ನನಗೆ ತುಂಬ ಇಷ್ಟವಾದಂಥ ಒಂದು ವಿಷಯ. ಒಂದು ಸಮುವೇಲನ ಗ್ರಂಥದಲ್ಲಿ ಅನ್ನಳೆಂಬುವ ಒಂದು ಸ್ತ್ರೀ, ಅದು ತಗೊಳ್ಳಿ, ಒಂದು ಸಮುವೇಲನ ಗ್ರಂಥ ನೋಡಿ. ಒಂದು ಸಮುವೇಲನ ಗ್ರಂಥದಲ್ಲಿ ಎಫ್ರೇಮ್ ಬೆಟ್ಟದ ಪ್ರದೇಶದಲ್ಲಿ ರಾಮ ಒಂದು ಊರು. ಆ ಊರಿನಲ್ಲಿ ಎಲ್ಕಾನ ಎಂಬ ಒಬ್ಬ ಮನುಷ್ಯನಿದ್ದಾನೆ. ಅವನು ಯೆರೋಹಾಮನ ಮಗ, ಎಲಿಹುವಿನ ಮೊಮ್ಮಗ ಹಾಗೂ ತೋಹುವಿನ ಮರಿಮಗ. ಈ ತೋಹು ಎಂಬುವನು ಎಫ್ರಾಹಿಮನಾದ ಚೋಪನ ಮಗ. ಎಲ್ಕಾನನಿಗೆ 2 ಹೆಂಡತಿಯರಿದ್ದರು. ಒಬ್ಬಳ ಹೆಸರು ಅನ್ನ, ಇನ್ನೊಬ್ಬಳ ಹೆಸರು ಪೆನ್ನೀನ. ಇವರು ಸಿಲೋವಾಗೆ ಪ್ರತಿ ವರ್ಷ ಹೋಗೋರು. ಈಗ ಬೆಂಗಳೂರವರಂದರೆ ಬೆಡ್ದಲ್ಸೂರು ಅನೇಕ ಬಾರಿ ಹೋಗ್ತೀರಲ್ವಾ? ಏನಕ್ಕೆ ಹೋಗ್ತೀರಾ ಅದು ನಿಮಗೆ ಗೊತ್ತು, ಅದು ಬೇಡ ನನಗೆ. ನಮ್ಮ ಮೈಸೂರಲ್ಲಿ ಡೋರ್ನಳ್ಳಿಗೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅಂದರೆ ಅದು ನನಗೆ ಗೊತ್ತು, ಅದು ಈಗ ಹೇಳೋದು ಬೇಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನು ಕೆಲವರು ವೇಲಾಂಗಣಿಗೆ ಹೋಗ್ತಾರೆ, ದುಡ್ಡು ಇರೋರು ಹೋಲಿ ಲ್ಯಾಂಡ್ಗೆ ಹೋಗ್ತಾರೆ, ಇನ್ನು ಕೆಲವರು ಫಾತಿಮಾಗೆ ಹೋಗ್ತಾರೆ, ಇನ್ನು ಕೆಲವರು ಲೂರ್ದ್ಗೆ ಹೋಗ್ತಾರೆ. ಆ ರೀತಿಯಲ್ಲಿ ಸಿಲೋವಾಗೆ ಪ್ರತಿ ವರ್ಷ ಈ ವ್ಯಕ್ತಿ ಹೋಗ್ತಾ ಇದ್ದ. ಈ ಎಲ್ಕಾನನು ಮತ್ತು ಪೆನ್ನೀನಳು ಮತ್ತು ಅನ್ನಳು ಪ್ರತಿ ವರ್ಷ ಸಿಲೋವಾಗೆ ಹೋಗ್ತಾ ಇದ್ರು. ಅನ್ನಳಿಗೆ ಮಕ್ಕಳಿಲ್ಲ. ಅನ್ನಳು ತಿರಸ್ಕೃತಗೊಂಡವಳು, ಅವಮಾನಕ್ಕೆ ಈಡಾದವಳು. ಜನ ಹೇಳ್ತಾ ಇದ್ರು ದೇವರಿಂದ ಶಾಪ ಹೊಂದಿದವಳು, ಶಾಪಗ್ರಸ್ತಳು ಎಂಬುದಾಗಿ ಆಕೆನ ಎಲ್ಲ ಜನ ಹೀಯಾಳಿಸುವಂಥದ್ದು. ವೇದನೆ ತುಂಬಿದ ಜೀವನ. ಎಲ್ಲಿಯೂ ಅವಳಿಗೆ ಸಂತೋಷವಿಲ್ಲ, ಎಲ್ಲಿಯೂ ಅವಳು ನೆಮ್ಮದಿ ಪಡುವಂಥ ವಿಷಯಗಳಿಲ್ಲ. ಮನೆಯಲ್ಲಿ ಪ್ರತಿದಿನ ಚುಚ್ಚು ಮಾತಾಡುವಂತಹ ಸವತಿ. ಪೆನ್ನೀನಳ ಮಾತು ಆಕೆಯ ಹೃದಯ ಭಾರವನ್ನು ಮತ್ತೆ ಮತ್ತೆ ಹೆಚ್ಚಿಸುವಂಥದ್ದು. ಸಾಂತ್ವನದ ನುಡಿಗಳು. ಸಂಜೆ ಬಂದಾಗ ಎಲ್ಕಾನ ಹೇಳ್ತಾನೆ, ನೀನು ನನಗೆ 10 ಮಕ್ಕಳಿಗಿಂತ ಉನ್ನತವಾದವಳು, ನಮಗೆ ಮಕ್ಕಳಿಲ್ಲ ಅನ್ನುವ ಕೊರಗು ಬೇಡ, ನಾನು ನಿನಗೆ ಮಗನು, ನೀನು ನನಗೆ ಮಗಳು ಎನ್ನುವಾಗ ಆ ಕ್ಷಣ ನೆಮ್ಮದಿಯನ್ನು ಪಡೆದಿದ್ಲೇನೋ ಗೊತ್ತಿಲ್ಲ, ಆದರೆ ಅವಳಿಗೆ ಸಮಾಧಾನ ಇರಲಿಲ್ಲ. ಇವರು ಅನೇಕ ಬಾರಿ ಹೋಗ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ,
ಅನೇಕ ಬಾರಿ ಒಂದು ಧ್ಯಾನಕ್ಕೆ ಹೋಗ್ತೀವಿ, ಧ್ಯಾನಕ್ಕೆ ಹೋಗೋದುಂಟು, ನಾನು ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡೋದಕ್ಕೆ ಯಾರಿಗೆ ಹೇಳ್ತೀವಿ? ಸತ್ಯ ಒಪ್ಕೊಂಡು ಹೇಳಬೇಕು, ಸತ್ಯ ಒಪ್ಕೊಂಡು ಹೇಳಬೇಕು. ಇಷ್ಟು ಬಲಿಪೂಜೆ ಬಗ್ಗೆಲಿ ಇಷ್ಟು ಪ್ರಾರ್ಥನೆ ಇದೆ, ಆರಾಧನೆಯಲ್ಲಿ ಇಷ್ಟು ಪ್ರಾರ್ಥನೆ ಇದೆ ಹೇಳಿದ್ದೀನಿ. ಈಗ ಒಂದು ದೇವಾಲಯಕ್ಕೆ ಒಂದು ಧ್ಯಾನಕ್ಕೆ ಬಂದು ದೇವರ ವಾಕ್ಯ ಹೇಳ್ತದೆ, ನೀ ದೇವರನ್ನು ಆಶ್ರಯಿಸ್ಕೋ, ದೇವರಲ್ಲಿ ವಿಶ್ವಾಸ ಬಿಡು, ದೇವರು ನಿನಗೆ ಅದ್ಭುತ ಮಾಡ್ತಾರೆ ಅಂದರೆ. ಆದರೆ ನನ್ನ ಕಣ್ಣುಗಳು ಯಾರನ್ನ ನೋಡ್ತಾ ಇರುತ್ತೆ? ಯಾರನ್ನ ನೋಡ್ತಾ ಇರುತ್ತೆ? ಎಲ್ಲರೂ ಸಂತರೆ. ಪ್ರೈಸ್ ಲಾರ್ಡ್. ಬ್ರದರ್ ಇಲ್ಲಿ ಪ್ರಸಂಗ ಕೊಟ್ಬಿಟ್ಟು ಕೆಳಗೆ ಯಾವಾಗ ಇಳಿತಾರೋ, ಯಾವಾಗ ನನ್ನ ತಲೆ ಮೇಲೆ ಕೈ ಇಡ್ತಾರೋ, ಕೈ ಇಟ್ಟರೆ ನಪ್ಪಾವನ ಅಲ್ವಾ? ಸುಳ್ಳ ಸತ್ಯನ? ಮಾತಾಡಿಯಪ್ಪ. ಇಲ್ಲಿ ಇವಳ ಜೀವಿತನ ಅದನ್ನೇ ನಾನು ಹೇಳ್ತೀನಿ. 10 ಸಲ ಹೋಗಿದ್ಲು, ಎಷ್ಟು ವರ್ಷ ಹೋಗಿದ್ಲು, ಅಲ್ಲಿ ಅನೇಕ ಪ್ರವಾದಿಗಳಿದ್ರು, ಅನೇಕ ಜನ ಇದ್ರು. ಅವ್ರ ಹತ್ರ ನನಗೆ ಮಕ್ಕಳಾಗಕ್ಕೆ ಪ್ರಾರ್ಥನೆ ಮಾಡಿರಿ, ನನ್ನ ಮಕ್ಕಳಾಗಕ್ಕೆ ಪ್ರಾರ್ಥನೆ ಮಾಡಿರಿ, ನನಗೆ ಮಕ್ಕಳಾಗಕ್ಕೆ ಪ್ರಾರ್ಥನೆ ಮಾಡಿರಿ. ಮತ್ತು ಡಾಕ್ಟ್ರುಗಳ ಹತ್ರ ಹೋಗಿ, ಅನೇಕ ಡಾಕ್ಟ್ರ್ ಹತ್ರ ಹೋಗಿರ್ಬಹುದು, ಅನೇಕ ಜನರ ಹತ್ರ ಹೋಗಿರ್ಬೋದು. ಆದರೆ ಇವ್ರಿಗೆ ಮಕ್ಕಳಾಗಲಿಲ್ಲ. ಕಾರಣ ನೀನು ಯಾರ ಬಳಿಯಲ್ಲಿ ಪ್ರಾರ್ಥಿಸಿದೆ, ಯಾರನ್ನ ಹುಡುಕಿ ಹೋದೆ, ಯಾರನ್ನ ಆಶ್ರಯಿಸಿಕೊಂಡೆ, ಯಾರು ನಿನಗೆ ಆಶ್ರಯದಾತ, ಯಾರು ನಿನ್ನ ಪ್ರಾರ್ಥನೆಗೆ ಸದುತ್ತರ ನೀಡುವವನು, ಯಾರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವವನು? ಪ್ರಶ್ನೆ. ಒಂದು ವ್ಯಕ್ತಿ ಇಲ್ಲಿ ನಿಂತು ಏನೇ ಪವಾಡ ಮಾಡಿದ್ರು ವ್ಯಕ್ತಿ ಎಲ್ಲ, ನಾನು ಇಲ್ಲಿದ್ರೆ ನನ್ನ ಮುಂದೆ ನನ್ನ ಯೇಸು ಕ್ರಿಸ್ತರು ಇರ್ತಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಆಗಬೇಕು, ಒಂದು ಬಿಡುಗಡೆ ಆಗಬೇಕು, ಒಂದು ರೋಗ ಸೌಖ್ಯ ಆಗಬೇಕು, ನಾನೆಲ್ಲ ನಿರ್ಧಾರ ಮಾಡೋದು. ಯಾರು ನಿರ್ಧಾರ ಮಾಡೋದು? ಪ್ರಭು ಕ್ರಿಸ್ತರು, ನನ್ನ ದೇವರು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಆದರೆ ನಾನು ಕಣ್ಣಿಗೆ ಕಾಣದ ದೇವರನ್ನ ನಂಬದೆ ಕಾಣುವ ಮನುಷ್ಯನನ್ನ ಆಶ್ರಯಿಸಿಕೊಂಡು ಆತನ ಮೂಲಕ ಅದ್ಭುತವನ್ನು ಅಪೇಕ್ಷಿಸಲು ನಾನು ಒಂದು ಪ್ರಾರ್ಥನಾ ಮಂದಿರಕ್ಕೂ, ಒಂದು ಧ್ಯಾನಕ್ಕೂ, ಒಂದು ಆರಾಧನೆಗೂ ಬರುವುದಾದರೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ನೆರವೇರುತ್ತಾ? ನೆರವೇರಲ್ಲ ಪ್ರಿಯರೇ. ಅದೇ ರೀತಿಯಲ್ಲಿ ಅಣ್ಣಳ ಜೀವನದಲ್ಲಿ ಪ್ರಾರ್ಥನೆ ನೆರವೇರಲಿಲ್ಲ. ಒಂದು ದಿನ ಹೀಗೆ ಸಿಲೋವಾಗೆ ಬರುವಾಗ ನೋಡ್ರಿ, 8ನೇ ವಾಕ್ಯ ನೋಡಿ, 1:8 ಸಮುವೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ. ಆಗ ಆಕೆಯ ಗಂಡ ಎಲ್ಕಾನನು ಆಕೆಗೆ, ಆಗ ಆಕೆಯ ಗಂಡ ಎಲ್ಕಾನನು ಆಕೆಗೆ, ಅನ್ನ ಏಕೆ ಅಳುತ್ತಿರುವೆ? ಏಕೆ ಅಳುತ್ತಿರುವೆ? ಊಟ ಮಾಡದಿರುವುದಕ್ಕೆ ಕಾರಣ ಏನು? ಊಟ ಮಾಡದೆ ಇರುವುದಕ್ಕೆ ಕಾರಣವೇನು? ವ್ಯಸನ ಪಡುವುದು ಏಕೆ? ವ್ಯಸನ ಪಡುವುದು ಏಕೆ? 10 ಮಕ್ಕಳಿಗಿಂತಲೂ 10 ಮಕ್ಕಳಿಗಿಂತಲೂ ನಾನು ನಿನಗೆ ಹೆಚ್ಚಲ್ಲವೇ ಎಂದನು. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಇಲ್ಲಿ ಗಂಡ ಸಾಂತ್ವನ ಮಾಡ್ತಾ ಇದ್ದಾನೆ. ನಾನು ಕೆಳಗೆ ಇಳಿದು ಬಂದು ಮೇಲೆ, ಬ್ರದರ್ ನನ್ನ ಗಂಡ ಕುಡಿದು ಬಂದು ನೋಡಿದ್ದಾನೆ ಬ್ರದರ್, ನನಗಾಗಿ ಪ್ರಾರ್ಥನೆ ಮಾಡಿದ್ರೆ ನಾನು ಪ್ರಾರ್ಥನೆ ಮಾಡ್ತೀನಿ, ಹೋಗಮ್ಮ, ನಾಳೆಯಿಂದ ಸರಿ ಹೋಗುತ್ತೆ. ಸಮಾಧಾನಕರ ಬಹುಮಾನ ಇಲ್ಲಿ ನಾನು ಹೇಳೋದು. ಇಲ್ಲಿಂದ ಸಮಾಧಾನವಾಗಿ ಬ್ರದರ್ನ ಬಿಟ್ಟೋದ್ರೆ ಸಾಕು, ಒಂದು ಸಮಾಧಾನದ ಮಾತು. ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯ ಅರಿತುಕೊಂಡ್ರೆ ಸ್ವತಂತ್ರ ಸಿಗುತ್ತೆ. ನಾವು ಯಾವಾಗ ದೇವರನ್ನು ಅರಿತುಕೊಳ್ತೀವಿ, ಮನುಷ್ಯರ ಹಿಂದೆ ಹೋಗೋದಿಲ್ಲ, ದೇವರ ನೆರಳಾಗಿ ಹೋಗ್ತೀವಿ. ದೇವರ ಹೃದಯದಲ್ಲಿ ಸ್ನಾನ ಪಡಿತೇವೆ. ನಾನು ಆತನಲ್ಲಿಯೂ ಆತನು ನನ್ನಲ್ಲಿಯೂ ಜೀವಿಸುವಾಗ ಅದಾಗಿದೆ ಸ್ವರ್ಗ, ಅದಾಗಿದೆ ಹೆವೆನ್. ನಾನು ಯೇಸು ಕ್ರಿಸ್ತರಲ್ಲಿ ಒಂದಾದಾಗ ಮಾತ್ರ ಸ್ವರ್ಗ ಆಗೋದು. ಯೇಸುವಿನೊಡನೆ ಜೀವಿಸಿದರೆ ಮಾತ್ರ ಸ್ವರ್ಗ ಆಗೋದು. ಸ್ವರ್ಗ ಬೇರೆ ಎಲ್ಲೂ ಇಲ್ಲ. ನಾನಿರುವ ಸ್ಥಳದಲ್ಲಿ, ನಾವು ಜೀವಿಸುವ ಜೀವಿತದಲ್ಲಿ, ನಾನು ಆರಾಧಿಸುವ ದೇವರಲ್ಲಿ ಮಾತ್ರ ಸ್ವರ್ಗ ಉಂಟು. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆತ್ಮೀಯ ಸಹೋದರ ಸಹೋದರಿಯರೇ, ಈಕೆ 9ನೇ ವಾಕ್ಯದಲ್ಲಿ, ಸಿಲೋವದಿನಲ್ಲಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಸರ್ವೇಶ್ವರನ ಮಂದಿರಕ್ಕೆ ಬಂದಳು. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಷ್ಟು ಕಾಲ ಬಂದು ಅವಳು ಸಿಲೋವಾಗೆ ಬಂದ್ಲು, ಓದ್ಲು, ಬೇರೆ ಎಲ್ಲರ ಹತ್ರನ ಪ್ರಾರ್ಥನೆ ಮಾಡಿ, ಅಲ್ಲಿ ಏಲಿ ಯಾಜಕ ಇದ್ದಾನೆ, ಯಾಜಕನ ಹತ್ರ ಕೇಳಿರ್ಬೋದು, ಯಾಜಕರೇ ನನಗಾಗಿ ಪ್ರಾರ್ಥನೆ ಮಾಡಿ, ಯಾವುದು ಫಲ ಕೊಡಲಿಲ್ಲ. ಒಂದು ಸಲ ನಿರ್ಧಾರ ಮಾಡಿದ್ಲು,
ಅವಳ ಹೃದಯದಲ್ಲಿ ಗಟ್ಟಿತನ ತಂದುಕೊಂಡು ನನ್ನ ಪಿತಾಮಹ, ವಿಶ್ವಾಸದ ಪಿತಾಮಹ ಅಬ್ರಹಾಮನಿಗೆ 100 ವರ್ಷ ಪ್ರಾಯದಲ್ಲಿ ಮಕ್ಕಳನ್ನು ಕೊಟ್ಟ ಒಬ್ಬ ದೇವರು ನನಗಿದ್ದಾನೆ. ಇಸಾಕನಿಗೆ ಮದುವೆಯಾಗಿ 20 ವರ್ಷ ಮಕ್ಕಳಿಲ್ಲ. ಇಸಾಕ ಪ್ರಾರ್ಥನೆ ಮಾಡಿದಾಗ ರೆಬೆಕ್ಕಳ ಉದರದಲ್ಲಿ 2 ಮಕ್ಕಳನ್ನಿಟ್ಟ ಶ್ರೇಷ್ಠ ವೈದ್ಯ ನನ್ನ ವೈದ್ಯನಿದ್ದಾನೆ. ರಾಕೇಲಲು ಯಾಕೋಬನಲ್ಲಿ ಹೋಗಿ ನನಗೆ ಮಗು ಕೊಡು ಎಂದುವಾಗ ರಾಕೇಲನಿಗೆ ಯಾಕೋಬನ ಹೇಳ್ತಾನೆ, ಏ ಹುಚ್ಚಿ, ಹೋಗು, ನಾನಲ್ಲ ಅವಳಿಗೆ ಮಕ್ಕಳನ್ನು ಕೊಟ್ಟಿದ್ದು, ಹೋಗು ಸರ್ವೇಶ್ವರ ಸ್ವಾಮಿಯನ್ನು ಕೇಳು, ಸರ್ವೇಶ್ವರ ಸ್ವಾಮಿ ಮಕ್ಕಳನ್ನು ಕೊಡಬಹುದು ಎಂದು. ರಾಕೇಲಲು ಪ್ರಾರ್ಥಿಸಿದಾಗ ರಾಕೇಲಳ ದಾಸಿಯಿಂದ ಯೂದನನ್ನು ಕೊಟ್ಟು ರಾಕೇಲಳ ಉದರದಲ್ಲಿ ಜೋಸೆಫನನ್ನು ಇಟ್ಟ ನನ್ನ ದೇವರೊಬ್ಬ ಇದ್ದಾನೆ. ದೇವರನ್ನು ಆರಾಧನೆ ಮಾಡಲು ಪ್ರಾರಂಭಿಸಿದಳು, ದೇವರನ್ನು ಪ್ರೀತಿಸಲು ಪ್ರಾರಂಭಿಸಿದಳು. ದೇವರ ಬಳಿಯಲ್ಲಿ ತನ್ನ ವೇದನೆಯಲ್ಲೆಲ್ಲವನ್ನ ಚೆಲ್ಲಬೇಕೆಂದು ಯಾವಾಗ ನಿರ್ಧಾರ ಮಾಡಿದಳು, ಎದ್ದು ನಡೆದಳು ಆರಾಧನಾ ಮಂದಿರಕ್ಕೆ, ದೇವಾಲಯಕ್ಕೆ. ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿಂದ ಆಕೆ ಮಾಡಿದ ಪ್ರಾರ್ಥನೆ ಓದಿ ಬ್ರದರ್, 10ನೇ ವಾಕ್ಯದಿಂದ. ಹನ್ನಳು ಬಹು ದುಃಖದಿಂದ ಕಣ್ಣೀರಿಡುತ್ತಾ ಸರ್ವೇಶ್ವರನಲ್ಲಿ ಹೀಗೆಂದು ಪ್ರಾರ್ಥಿಸಿದಳು. ಪ್ರಾರ್ಥನೆ ನೋಡ್ರಿ, ಎಂತ ಪ್ರಾರ್ಥನೆ ಗೊತ್ತಾ? ವೇದನೆ ಕೊಟ್ಟವರು ಅನೇಕ ಜನ ಇದ್ದಾರೆ ಅಣ್ಣಳಿಗೆ. ತನ್ನ ಸವತಿ ಪೆನ್ನೀಳಲು ವೇದನೆ ಕೊಟ್ಟಿರ್ಬೋದು, ಜೊತೆಲಿರೋರು, ಕುಟುಂಬಸ್ಥರು, ಅವಳನ್ನು ಪ್ರೀತಿಸಿದವರು, ಸ್ನೇಹಿತರು ಎಲ್ಲರೂ ವೇದನೆ ಕೊಟ್ಟಿರುವವರು, ಎಲ್ಲರೂ ಇವಳನ್ನು ಶಾಪಗ್ರಸ್ತಳೆಂದು ಹೇಳಿರುವ ಎಲ್ಲರಿಂದ ನಿರಾಕಾರಗೊಂಡಂಥ ಒಂದು ಸತ್ತ ಜೀವಂತ ಗೊಂಬೆಯಾಗಿ ಸರ್ವೇಶ್ವರನ ಮುಂದೆ ಬಂದಂಥ ಅನ್ನಳ ಬಾಯಿಂದ ಬರುವ ಮಾತು ಪ್ರಾರ್ಥನೆ. ಪ್ರಾರ್ಥನೆಗೆ ಅರ್ಥ ಉಂಟು. ಆ ಪ್ರಾರ್ಥನೆ ದೇವರು ಮೆಚ್ಚಿಕೊಳ್ಳುವಂಥ ಪ್ರಾರ್ಥನೆ ಆಗಬೇಕು. ಆ ಮೆಚ್ಚಿಕೊಳ್ಳುವಂಥ ಪ್ರಾರ್ಥನೆಗೆ ನಿನಗೆ 1000 ಪಟ್ಟು, 100% ಅಲ್ಲ 1000% ನನಗೆ ಸದುತ್ತರ ಗೊತ್ತು ದೇವರು ಕೊಟ್ಟೇ ಕೊಡ್ತಾರೆ. ಅನ್ನಳು ಪ್ರಾರ್ಥಿಸಿದಳು. ಪ್ರಾರ್ಥನೆ ಹೇಳಿ ಬ್ರದರ್. ಸರ್ವಶಕ್ತರಾದ ಸರ್ವೇಶ್ವರ, ಸರ್ವಶಕ್ತನಾದ ಸರ್ವೇಶ್ವರ, ನಿಮ್ಮ ದಾಸಿಯಾದ ನನ್ನ ದುಃಖವನ್ನು ನೀಗಿಸಿರಿ, ನನ್ನನ್ನು ಆರಾಂಬರಿಸಿರಿ, ನನ್ನನ್ನು ತಿರಸ್ಕರಿಸದೆ ಕನಿಕರಪಟ್ಟು ನನಗೊಬ್ಬ ಮಗನನ್ನು ಅನುಗ್ರಹಿಸಿ ಅವನನ್ನು ಅಮರಣಾನಂತರ ನಿಮಗೆ ಸಮರ್ಪಿಸುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಹರಕೆ ಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ ಯೋಚನೆ ಮಾಡಿ, ಅನ್ನಳ ಸ್ಥಾನದಲ್ಲಿ ನಾನು ಮತ್ತು ನೀವಿದ್ರೆ ದೇವರ ಮುಂದೆ ನಮ್ಮ ಪ್ರಾರ್ಥನೆ ಹೇಗಿರ್ತಿತ್ತು? ಗಂಡನನ್ನು ದೂಷಣೆ ಮಾಡ್ತಾ ಇದ್ವಿ, ಪೆನ್ನೀಲನನ್ನು, ಅವಳಿಗೆ ಕೊಟ್ಟಂಥ ಮಕ್ಕಳನ್ನು ದೂಷಣೆ ಮಾಡ್ತಾ ಇದ್ವಿ. ನಮ್ಗೆ ಯಾರೆಲ್ಲ ನೋವು ಕೊಟ್ಟರು ಅವ್ರನ್ನೆಲ್ಲ ದೂಷಣೆ ಮಾಡಿ ಇವರೆಲ್ಲ ನನ್ನನ್ನು ಮಾನ ಕಳೀತಾ ಇದ್ದಾರೆ. ದೇವರೇ, ಇವ್ರ ಮುಂದೆ ನನ್ನನ್ನು ಮೇಲೆತ್ತಿರಿ ಎಂದು ಪ್ರಾರ್ಥಿಸ್ತಾ ಇದ್ದೀವಿ. ದೇವರ ಮುಂದೆ ಪರದೂಷಣೆಗಳನ್ನು ಹಾಡ್ತಾ ಇದ್ದೀವಿ. ನಮ್ಮ ಹೃದಯದಲ್ಲಿರುವ ಆಂತರಿಕ ವೇದನೆಗಳನ್ನು ದೇವರಿಗೆ ಸಲ್ಲಿಸ್ತಾ ಇದ್ದೀವಿ. ನಮಗೆ ಹಿಂಗಾಯಿತು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಹೇಳಿ ದೇವರ ಮುಂದೆ ವಿನಾಕಾರಣ ಪ್ರಾರ್ಥನೆ ಎಂದು ಅವಶ್ಯಕತೆ ಇಲ್ಲದೆ ಇರುವುದೆಲ್ಲ ಹೇಳ್ತಾ ಇದ್ದೀವಿ. ಇಷ್ಟು ಅವಮಾನಪಟ್ಟು ದುಃಖಪಟ್ಟು ದೇವರ ಆಲಯಕ್ಕೆ ಬರುವಾಗ, ದೇವರ ಮುಂದೆ ಬರುವಾಗ ಅವಳ ಕಣ್ಣೀರಿನ ಬುತ್ತಲಿಯನ್ನು ತಂದು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿದಳು. ಇದು ಶ್ರೇಷ್ಠ ಪ್ರಾರ್ಥನೆ. ನನ್ನ ಗಂಡ ತಪ್ಪು ಮಾಡಿದ್ರೆ ನನ್ನ ಗಂಡ ಹಿಂಗೆ ಮಾಡ್ತಾನೆ, ಹಂಗೆ ಮಾಡ್ತಾನೆ ಅಲ್ಲ, ನಿನ್ನ ಮಕ್ಕಳು ತಪ್ಪು ಮಾಡಿದ್ರೆ ನನ್ನ ಮಕ್ಕಳು ಸರಿ ಇಲ್ಲ ಅನ್ನೋದಲ್ಲ. ನನ್ನ ಪ್ರಾರ್ಥನೆ ನನಗೂ ಮತ್ತು ದೇವರಿಗೆ ಮೀಸಲಾದದ್ದು, ನನಗೂ ಮತ್ತು ದೇವರಿಗೆ ಸತ್ಸಂಬಂಧವನ್ನು ಉಂಟು ಮಾಡುವಂಥದ್ದು. ಅದು ನನಗೂ ಆತನಿಗೆ ಮಾತ್ರ, ನನ್ನಲ್ಲಿರುವುದು ಆತನಿಗೆ, ಆತನಲ್ಲಿರುವುದು ನಾನು ಪಡೆದುಕೊಳ್ಳುವುದಕ್ಕಾಗಿಯೇ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಆ ಪ್ರಾರ್ಥನೆಯ ಫಲ ಆಕೆ ಮಾಡಿದ ಪ್ರಾರ್ಥನೆಗೆ ಶಕ್ತಿ ಉಂಟಾಯಿತು. ಆಕೆ ಮಾಡಿದ ಪ್ರಾರ್ಥನೆಯನ್ನು ದೇವರು ಆಲಿಸಿದರು. ಆ ಕ್ಷಣದಲ್ಲಿ ಆಕೆ ಗರ್ಭವತಿಯಾಗಿ ಸಮುವೇಲನನ್ನು ಹಡೆದು ಸಮುವೇಲನನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಣೆ ಮಾಡ್ತಾಳೆ. ಅದಕ್ಕೂ ಮುಂಚೆ ಮತ್ತೊಂದು ಕಾರ್ಯ ಇದೆ. 12ನೇ ವಾಕ್ಯ ಓದಿ.
ಹನ್ನಳು ಬಹಳ ಹೊತ್ತಿನವರೆಗೆ ನೋಡಿ, ಹನ್ನಳು ಬಹಳ ಹೊತ್ತಿನವರೆಗೆ ಸರ್ವೇಶ್ವರನ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಾ ಇದ್ದಳು. ಏನ್ ಸಲ್ಲಿಸ್ತಾ ಇದ್ಲು? ಪ್ರಾರ್ಥನೆ ಸಲ್ಲಿಸುತ್ತಾ ಇದ್ದಳು. ಆಗ ಏಲಿ ಆಕೆಯ ಬಾಯನ್ನು ಗಮನಿಸಿದನು. ಏಲಿ ಆಕೆಯ ಬಾಯನ್ನು, ಏಲಿ ಯಾರು? ಪ್ರಧಾನ ಯಾಜಕ, ಬಿಷಪ್ ದೇವರನ್ನ ನೇರವಾಗಿ ನೋಡಿ ಗರ್ಭಗುಡಿಯಲ್ಲಿ, ಆಗಿನ ಯಹೂದ್ಯ ಪದ್ಧತಿ ಪ್ರಕಾರ ಗರ್ಭಗುಡಿಯಲ್ಲಿ ಹೋಗಿ ದೇವರನ್ನ ಆರಾಧನೆ ಮಾಡುವ 17 ಸಲ, ಎಷ್ಟೋ ಸಲ ದೇವರ ದರ್ಶನವನ್ನು, ದೇವದೂತರ ದರ್ಶನವನ್ನು, ದೇವರ ಸ್ವರವನ್ನು ಆಲಿಸಿದ ಈ ಎಲಿ ಹೇಳ್ತಾ ಇದ್ದ, ಎದ್ದು ಆಕೆಯ ಬಾಯಿಯನ್ನು ಗಮನಿಸಿದನು. ಆಕೆ ಹೃದಯ ಅಂತರಾಳದಿಂದ ಪ್ರಾರ್ಥಿಸುತ್ತಾ ಇದ್ದಳು. ತುಟಿಗಳು ಅಲುಗಾಡುತ್ತಿದ್ದವು, ಶಬ್ದ ಮಾತ್ರ ಕೇಳುತ್ತಿರಲಿಲ್ಲ. ಆದುದರಿಂದ ಇವಳು ಕುಡಿದಿರಬೇಕೆಂದು ತಿಳಿದು, ಕುಡಿದಿರಬೇಕು. ಯಾರು ಹೇಳಿದ್ದು? ಏಲಿ ಯಾರು? ಬಿಷಪ್. ಸಾಧಾರಣ ಮನುಷ್ಯ ಅಲ್ಲ ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಂತ್ಕೊಂಡು ನಾನು ಹೇಳಂಗಿಲ್ಲ, ನಾವು ಆಶ್ರಯಿಸಿಕೊಳ್ಳುವಂತಹ ದೇವ. ಏನು ಇಲ್ಲಿ ಈ ಬ್ರದರ್ ನಿಮಗಿಂತ ಕನಿಷ್ಠನು. ಇಲ್ಲಿ ನೋಡಿ, ಎಲ್ಲಿ ಏನು ಹೇಳ್ತಾ ಇದ್ದಾನೆ? ಇವಳು ಕುಡ್ದಿರಬಹುದು. ಬಂದು ಕೇಳ್ತಾನೆ ನೋಡಿ, ಏನು ಕೇಳ್ತಾನೆ? ಮುಂದೆ ಓದಿ. ನಿನ್ನ ಕುಡಿತದ ಅಮಲು ಇನ್ನೂ ಇಳಿಯಲಿಲ್ಲವೇ? ದ್ರಾಕ್ಷಾರಸದ ನಿಶೆ ನಿನ್ನನ್ನು ಬಿಟ್ಟು ಹೋಗಲಿ. ದ್ರಾಕ್ಷಾರಸದ ನಶೆ ಇನ್ನು ಇಳಿದೋಗ್ಲಿಲ್ವಾ? ಅದು ನಿನ್ನನ್ನು ಬಿಟ್ಟು ಹೋಗಲಿ. ಏನು ಹೇಳ್ತಾ ಇದ್ದಾನೆ? ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ಒಂಚೂರು ಡಿಪ್ರೆಷನ್ನಲ್ಲಿರೋರು ನೀವು ಹಿಂಗೆ ಅಳ್ಳಾಡಿಸ್ರೆ ಮೇಲ್ಗಡೆ ಬಂತು ಅಂದ್ಬಿಡ್ತಾರೆ. ಹುಷಾರಾಗಿರಿ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಕುಡಿದು ಬಪ್ಪಲ್ಲಿ ಬಂದಿದೆಯಾ? ಎಲ್ಲ ಕಡೆಯಲ್ಲಿಯೂ ದೇವರೊಬ್ಬರನ್ನು ಆಶ್ರಯಿಸಿಕೊಳ್ಳಬೇಕು. ಯಾರು ನಿಮ್ಮ ಅಂತರಂಗವನ್ನು, ನಿಮ್ಮ ಹೃದಯವನ್ನು, ನಿಮ್ಮ ವೇದನೆಯನ್ನು, ನಿಮ್ಮ ಕುಟುಂಬದಲ್ಲಿ ನೀವೆಲ್ಲ ಏನು ಅನುಭವಿಸ್ತೀರ, ನಿಮಗೆ ಮತ್ತು ದೇವರಿಗೆ ಮಾತಾ ಗೊತ್ತರಿ. ನನಗೆ ಗೊತ್ತಾ? ನನ್ನನ್ನು ಒಂದು ಜ್ಯೋತಿಷ್ಯ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಪ್ರಾರ್ಥಿಸ್ತೀನಿ, ನಿಮಗೆ ಪ್ರಾರ್ಥಿಸ್ತೀನಿ. ಅನೇಕ ಅದ್ಭುತಗಳು ಮಾಡಿದ್ದಾರೆ. ನಾ ಪ್ರಾರ್ಥನೆ ಮಾಡಿ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟಿದ್ದಾರೆ. ಕುಷ್ಠರೋಗಿ ಕ್ಯಾನ್ಸರ್ ರೋಗಿ ಗುಣ ಹೊಂದಿದ್ದಾನೆ. TB ಪೇಷಂಟ್ ಗುಣ ಹೊಂದಿದ್ದಾನೆ. HIV ಪೇಷಂಟ್ ಗುಣ ಹೊಂದಿದ್ದಾನೆ. ನಾ ಪ್ರಾರ್ಥನೆ ಮಾಡಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ನಾನು ಶೂನ್ಯ. ಅರ್ಥ ಮಾಡ್ಕೊಳ್ಳಿ. ನನ್ನ ದೇವರು ನನಗೆ ಅಪ್ಪಣೆ ಕೊಡದೆ ನೀವು ಅವಳನ್ನ ಮುಟ್ಟು ಅನ್ನುವಾಗ ನಾ ಮುಟ್ಟಿದ್ರೆ ಮಾತ್ರವೇ ನಿಮಗೆ ಅದ್ಭುತಗಳಾಗೋದು. ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನೇನು ಸಮಾರ್ಯದಸ್ಥರಿಗೆ ಯೇಸು ಕ್ರಿಸ್ತರು ಕೌನ್ಸಿಲಿಂಗ್ ಕೊಟ್ಟರು, ಆ ರೀತಿ ನಾವು ನಿಮಗೆ ಕೊಡೋಕ್ಕಾಗಲ್ಲ. ಜಕ್ಕಾಯನ ಕುರಿತು ಯೇಸುವಿಗೆ ಗೊತ್ತಿತ್ತು. ನೋಡ್ರಿ, ಆ ಕೌನ್ಸಿಲಿಂಗಲ್ಲಿ 3 ವಿಧಗಳು ಉಂಟು. ಒಂದು ಸೈಲೆಂಟ್ ಕೌನ್ಸಲಿಂಗ್, ಒಂದು ಎನ್ಕೌಂಟರ್ ಕೌನ್ಸಲಿಂಗ್, ಒಂದು ಪ್ರೀಚಿಂಗ್ ಕೌನ್ಸಲಿಂಗ್. ಯೇಸು ಸ್ವಾಮಿ 3 ಕೌನ್ಸಲಿಂಗ್ ಕೊಟ್ಟಿದ್ದಾರೆ. ಒಂದು ಜಕ್ಕಾಯನ ಕೌನ್ಸಲಿಂಗನ್ನು ಎನ್ಕೌಂಟರ್ ಅಂತಾರೆ. ಸಂಧಿಸಿದ್ದು ಒಂದೇ ನೋಟ, ಸಂಧಿಸಿದಲ್ಲ ನೋಟ. ನಾವು ನೋಡಬೇಕಾಗಿರೋದು ಇದೇನೆ. ಯೇಸುವನ್ನು ದಿಟ್ಟಿಸಿ ನೋಡಿದ್ರು ಯೇಸುವನ್ನ ಆತ ನೋಡ. ಇದಾಗಿದೆ ಪರಿಶುದ್ಧಾತ್ಮರ ಫೈರ್, ಎನ್ಕೌಂಟರ್. ನೆಕ್ಸ್ಟ್ ಸಮಾರ್ಯದ ಸ್ತ್ರೀ ಸಂವಾದನೆ. ಮಾತಾಡಲ್ವಾ? ಅದರ ಮೇಲೆ ಸೈಲೆಂಟ್. ಎಲ್ಲಿ? ಬೆತಾನಿಯ ಮರಿಯಾ. ಇವಳು ಮೋಸೆಯ ನಿಯಮದ ಪ್ರಕಾರ ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿ ಹಾಕಿಕೊಂಡ್ಳು. ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೊಡೆದು ಕೊಲ್ಲಿರಿ. ಅಲ್ಲಿ ಯೇಸು ಕ್ರಿಸ್ತರು ಮಾತಾಡಿದ ಒಂದೇ ಮಾತು ಏನು? ಯಾರು ಪಾಪ ಮಾಡಿಲ್ಲವೋ ಅವರು ಅವಳ ಮೇಲೆ ಕಲ್ಲೆಸಿರಿ. ಅವಳು ಯೇಸುವಿನ ಹತ್ರ ಪಾದದ ಹತ್ರ ಕೂತ್ಕೊಂಡ್ಲು. ಯೇಸು ಮೌನವಾಗಿ ಕೆಳಗಡೆ ಏನಾದರೂ ಬರಿತಾ ಇದ್ರು. 3 ಕೌನ್ಸಿಲಿಂಗ್ ಕ್ಲಿಯರ್ ಆಯ್ತಾ? ನೀವು ತಗೊಂಡಿರೋ ಕೌನ್ಸಿಲಿಂಗ್ ಕ್ಲಿಯರ್ ಆಗಿದೆಯಾ? ಅದೇ ಮನುಷ್ಯ ಮತ್ತು ದೇವರ ನಡುವೆ ಇರುವ ವ್ಯತ್ಯಾಸ. ಇಲ್ಲಿ ಹೇಳಿ ಕೇಳಿ ಆಯಿತು. ಹೇಳಿ ಮುಂದೆ ಅಂಗಲಾಚಿ ಹೇಳ್ತಾಳೆ, ನಿಮ್ಮ ದಾಸಿಯಾದ ನನಗೆ ಯಾವುದೇ ಅಭ್ಯಾಸಗಳಿಲ್ಲ, ಕೊಡುಕುತನ ಇಲ್ಲ. ನನ್ನ ಹೃದಯ ವೇದನೆಯನ್ನು ದೇವರಿಗೆ ನಾನು ಹಂಚಿಕೊಳ್ಳುತ್ತಾ ಇದ್ದೆ ಅನ್ನುವಾಗ ಎಲ್ಲಿ ಆಶೀರ್ವದಿಸ್ತಾನೆ. ಹೋಗು, ನಿನ್ನ ಪ್ರಾರ್ಥನೆ ನೆರವೇರುವುದು. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ಆಧ್ಯಾತ್ಮಿಕ ಜೀವನ ಸುಮ್ಮನೆ ಅಲ್ಲ. ದೇವರನ್ನು ಆಶ್ರಯಿಸಿಕೊಳ್ಳೋದು ಸುಮ್ಮನೆ ಅಲ್ಲ.
ನಾವು ಬಲಿ ಪೂಜೆಗೆ ಹೋಗಿ ಚರ್ಚಿಗೆ ಹೋಗಿ ಜಪಸಾರ ಮಾಡಿದ ತಕ್ಷಣ ದೇವರನ್ನು ಅನುಭವಿಸ್ತೀವಿ ಅನ್ನೋದಲ್ಲ. ಅನೇಕ ತ್ಯಾಗಗಳುಂಟು. ಅವಮಾನಗಳನ್ನು ಸಂಧಿಸಬೇಕು. ನಾನು ಪ್ರಾರ್ಥನೆ ಮಾಡುವಾಗ ಅನೇಕರು ನಿಂದಿಸ್ತಾರೆ. ಈ ಆನ್ಲೈನಲ್ಲಿ ಹೋಗುವಾಗ ಅನೇಕರು ಇಲ್ಲೇದನ್ನೆಲ್ಲ ಕಮೆಂಟ್ ಮಾಡ್ತಾರೆ. ಅನೇಕರು ಇದನ್ನು ಕೇಳಿ ನಮಗೆ ಫೋನ್ ಮಾಡಿ ಹೇಳ್ತಾರೆ. ಎಲ್ಲವನ್ನು ಸತ್ಯ ಹೇಳುವಾಗ ಸಹಿಸ್ಕೊಳ್ಬೇಕು. ಆದ ಕಾರಣ ಅನೇಕ ವರ್ಷಗಳು ಫಲಗೊಡಲಿಲ್ಲ. ಇವಳಿಗೆ ದೇವರು ತಾಯ್ತನದ ಸೌಭಾಗ್ಯವನ್ನು ಕೊಟ್ಟರು. 1-2 ಮಕ್ಕಳು ಕೊಡಲಿಲ್ಲ, 5 ಮಕ್ಕಳ ತಾಯಿಯಾಗಿ ಅನ್ನಳು ಮಾರ್ಪಟ್ಟಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಚಾಪ್ಟರ್ನಲ್ಲಿ 9ರಿಂದ 22 ತನಕ ನಾನು ಅನೇಕ ಜನರಿಗೆ ಓದಿ ಪ್ರಾರ್ಥಿಸಿರಿ ಅಂತ ಹೇಳಿದ್ದೀನಿ. 9 ಜನಕ್ಕೆ ಮಕ್ಕಳಿಲ್ಲ. ಈ ಒಂದು ಪ್ರಾರ್ಥನೆ, ಈ ಒಂದು ಅಧ್ಯಾಯದ ಮೂಲಕ ಪ್ರಾರ್ಥನೆ ಮಾಡುವ ಮೂಲಕ ಅನೇಕ ಜನರು ಹೇಳ್ತಾರೆ, ಬ್ರದರ್ ನಮಗೆ ಮಕ್ಕಳಾಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈಗ ಕಳೆದ 15 ದಿನದ ಹಿಂದೆ ಮಂಗಳೂರಿನಲ್ಲಿ, ಅಂದರೆ 3 ವರ್ಷದ ಹಿಂದೆ ನನಗೆ ಡಿವೈನ್ನಲ್ಲಿ ಕೌನ್ಸಿಲಿಂಗ್ ಮಾಡುವಾಗ ನನಗೆ ಸಿಕ್ಕಿದ್ರು. ಅವರಿಗೆ ಹೇಳಿ ಈ ಚಾಪ್ಟರ್ ಕೊಟ್ಟಿದ್ದೆ, ಹೋಗಿ ಓದಿ, ವಿಶ್ವಾಸದಿಂದ ಓದಿ, ಇಂದಲ್ಲ ನಾಳೆ ನಿಮಗೆ ಮಕ್ಕಳನ್ನ ಕೊಡ್ತಾರೆ ದೇವರು. ಮೊನ್ನೆ 15 ದಿನಕ್ಕೆ ಫೋನ್ ಮಾಡಿ ಹೇಳ್ತಾರೆ, ಬ್ರದರ್ ನನಗೆ ಒಂದು ಹೆಣ್ಣು ಮಗಳನ್ನ ಕೊಟ್ಟರು ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ನನ್ನ ಕರ್ತವ್ಯ. ಆದರೆ ನೀವು ಮಾಡುವ ಪ್ರಾರ್ಥನೆ ಸತ್ಫಲವನ್ನು ಕೊಡುತ್ತೆ. ಮಕ್ಕಳಿಲ್ಲದೆ ಇರುವಿಗೆ ಮಕ್ಕಳನ್ನು ಕೊಡುವಂಥ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಬೇಕು. ನನ್ನ ಪ್ರಾರ್ಥನೆಯಲ್ಲಿ ಪರದೂಷಣೆ ಇರಬಾರ್ದು, ಪರನಿಂದನೆ ಇರಬಾರ್ದು. ದೇವರ ಮುಂದೆ ಹೇಳಬೇಕು, ನನಗೆ ವೇದನೆ ಆಗಿದೆ, ನನಗೆ ದುಃಖ ಆಗಿದೆ, ಹೃದಯ ಭಾರದಿಂದ ನಿನ್ನ ಬಳಿ ಬಂದಿದ್ದೇನೆ ಯೇಸುವೆ. ನಾನು ನಿವೇದಿಸುವ ಪ್ರಾರ್ಥನೆಯನ್ನು ನೀವು ಆಲಿಸಿ ನನಗೆ ಸದುತ್ತರ ದಯಪಾಲಿಸಿರಿ. ಜೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ 12-13 ವಾಕ್ಯ. ಯೆರೆಮೀಯ 29:12-13 ವಾಕ್ಯಗಳು. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ. ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ. ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರನ್ನ ಹುಡುಕಬೇಕು? ದೇವರನ್ನ ಹುಡುಕಬೇಕು. ದೇವರನ್ನ ಹುಡುಕುವಾಗ ದೇವರು ನಮಗೆ ಕಾಣಿಸ್ತಾರೆ. ದೇವರೊಡನೆ ಮಾತಾಡಬೇಕು. ದೇವರೊಡನೆ ಮಾತನಾಡುವಾಗ ದೇವರು ನಮಗೆ ಕಿವಿ ಕೊಡ್ತಾರೆ. ನಾವು ಮಾತಾಡುವ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಬೇಕಾದಂಥ ಆಶೀರ್ವಾದವನ್ನು ದಯಪಾಲಿಸ್ತಾರೆ. ಯೆರೆಮೀಯ 33:3. ಜೆರೆಮೀಯ ಪ್ರವಾದಿಯ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯ. ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಾಗಲ್ಲ ಮನುಷ್ಯ ಹೇಳ್ತಾ ಬರ್ಬೋದು, ಆದರೆ ಆಗದೇ ಇರುವುದನ್ನ ಮಾಡುವಂತ ಶಕ್ತಿ ದೇವರಿಗುಂಟು. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತಾಯಿ ಮರಿಯ ಹೇಳಿದ್ದು ಅದನ್ನೇ, ಇಗೋ ನನಗೆ ಯಾವ ಪುರುಷ ಸಂಸರ್ಗವೂ ಇಲ್ಲವಲ್ಲ. ನಿನ್ನ ದೂರದ ಸಂಬಂಧಿ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎನ್ನುವಾಗ ತಾಯಿ ಹೇಳಿದರು, ಕರ್ತರ ದಾಸಿ, ನಿನ್ನ ವಚನದಂತೆ ನನಗಾಗಲಿ. ಪರಿಶುದ್ಧಾತ್ಮರು ಆಕೆಯಲ್ಲಿ ಇಳಿದು ಬಂದರು. ಅದ್ಭುತಕರ ರೀತಿಯಲ್ಲಿ ತಾಯಿಯಾದರು ಮಾತೆ ಮರಿಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಎಲಿಯ ಪ್ರವಾದಿ, ಎಲಿಜಾ ಪ್ರವಾದಿ ಒಬ್ಬ ಸಾಧಾರಣ ಮನುಷ್ಯ. ನಾವು 1 ಅರಸರ ಗ್ರಂಥ 18ನೇ ಅಧ್ಯಾಯವನ್ನು ಓದುವಾಗ 450 ಜನ ಪ್ರವಾದಿಗಳು, ಇಸ್ರೇಲ್ ಜನರು, ಇವರ ನಡುವೆ ಬಂದು ಆತ ದೇವರು ಯಾರೆಂದು ಪ್ರಶ್ನಿಸ್ತಾನೆ.
ದೇವರು ಯಾರೆಂದು ಪ್ರಶ್ನಿಸುವಾಗ ಬಾಳನು ಅಥವಾ ಸೃಷ್ಟಿಕರ್ತರಾದ ಸರ್ವೇಶ್ವರನು ಇಂದು ನಾವು ಪರೀಕ್ಷೆ ಮಾಡೋಣ. ಅಧ್ಯಾಯಗಳನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ, ಆ ಬಾಳನ ಭಕ್ತರುಗಳು ಪೂಜಾರಿಗಳೆಲ್ಲವೂ ಚಾಟಿ ತಗೊಂಡೆಲ್ಲ ಹೊಡೆಯುವಾಗ ಪರ್ಯಾಸವಾಗಿ ಹೇಳ್ತಾನೆ, ಹೋಗು ನಿಮಗ ದೇವರು ಪ್ರಯಾಣ ಮಾಡ್ತಾ ಇರ್ಬೋದು, ಕೂಗು ಕೂಗು ಬೇಗ ಕೂಗು. ಅನಂತರ ನಿಮ್ಮ ದೇವರು ನಿದ್ದೆ ಮಾಡ್ತಾ ಇರಬೇಕು, ಕರಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಡ್ಕೋತಾರೆ, ಮೈಯೆಲ್ಲ ಪರ್ಚ್ಕೋತಾರೆ, ಏನೂ ಆಗಲ್ಲ. 18ನೇ ಅಧ್ಯಾಯ ತಗೊಳ್ಳಿ ಬ್ರದರ್. 1 ಅರಸ 18ನೇ ಅಧ್ಯಾಯ, ಒಂದು ನಿಮಿಷ. ಎಲಿಯನ ಪ್ರಾರ್ಥನೆ ಇದೆ ನೋಡಿ. ಮೂವತ್ತ 8ರಿಂದ ತಗೊಳ್ಳಿ. 18ನೇ ಅಧ್ಯಾಯ. ಕೂಡಲೇ ಸರ್ವೇಶ್ವರನ ಕಡೆಯಿಂದ 36ನೇ ವಾಕ್ಯದಿಂದ 36ನೇ ವಾಕ್ಯ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿ ಏಲಿಯನು ಪೀಠದ ಹತ್ತಿರ ಬಂದು ಅಬ್ರಹಾಂ ಇಸಾಕ್ ಇಸ್ರಾಯೇಲರ ದೇವರೇ ಸರ್ವೇಶ್ವರ ನೀವೊಬ್ಬರೇ ಇಸ್ರಾಯೇಲರ ದೇವರಾಗಿರುತ್ತೀರಿ ಎಂಬುದನ್ನು ನಾನು ನಿನ್ನ ದಾಸನಾಗಿರುತ್ತೇನೆಂಬುದನ್ನು ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಈ ದಿನ ತೋರಿಸಿಕೊಡಿ. ಎಲಿಯನ ಪ್ರಾರ್ಥನೆಯಲ್ಲಿ ಒಂದು ಉನ್ನತವಾದ ವಚನ ಇದೆ. ಇದೆಲ್ಲವನ್ನು ನಿಮ್ಮಿಂದ ಮಾಡಿದೆನೆಂದು. ಎಲಿಯ ಮಾಡಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ. ಇದಾಗಿದೆ ಒಬ್ಬ ದೈವ ಭಕ್ತ, ದೈವ ಮನುಷ್ಯ, ದೇವರನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂಥದ್ದು ಇದಾಗಿದೆ. ನೀವು ಮಾಡುತ್ತಿದ್ದೀರಾ? ಹೊಸ ಒಡಂಬಡಿಕೆಯಲ್ಲಿ ಲಾಜರನ ಗವಿಯ ಮುಂದೆ ನಿಂತು ಇದೇ ಪ್ರಾರ್ಥನೆ ಯೇಸು ಕ್ರಿಸ್ತರು ಮಾಡ್ತಾರೆ. ತಂದೆಯೇ, ನಾನು ಏನು ಕೇಳಿದ್ರು ನೀವು ಕೊಡ್ತೀರಾ, ಆದರೆ ಇವರು ಗ್ರಹಿಸ್ಕೊಳ್ಬೇಕು, ನೀವು ನನ್ನ ಪ್ರಾರ್ಥನೆಯನ್ನು ಆಲಿಸ್ತೀರಾ ಎಂದು ಅಲ್ಲಿ ಹೇಳುವ ಪ್ರಕಾರ ಇಲ್ಲಿ ಎಲಿಯ ಹೇಳ್ತಾ ಇದ್ದಾನೆ. ದೇವರಿಗೆ ಮಹತ್ವ ಪ್ರಿಯರೇ. ದೇವರಿಗೆ ಮಹತ್ವವನ್ನು ಕೊಡುವಾಗ, ದೇವರನ್ನು ಹುಡುಕಿ ಬರುವಾಗ, ದೇವರ ಆಶ್ರಯದಲ್ಲಿ ನಾನು ಪ್ರಾರ್ಥಿಸುವಾಗ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಆರಾಧಿಸುವಾಗ, ನೀ ಕೇಳುವ ಪ್ರತಿಯೊಂದು, ನೀ ಗ್ರಹಿಸಿಕೊಳ್ಳದೇ ಇರುವ ಅದ್ಭುತಗಳನ್ನು ನಿನ್ನ ಜೀವನದಲ್ಲಿ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. ವಾಗ್ದಾನದಲ್ಲಿ ವಿಶ್ವಸ್ತರು. ನನ್ನ ದೇವರು ಸತ್ತ ದೇವರಲ್ಲ, ಸತ್ತವರನ್ನ ಜೀವಂತವಾಗಿ ಎಬ್ಬಿಸಿ ಸತ್ತವರ ನಡುವೆಯಿಂದ ಜೀವಂತವಾಗಿ ಎದ್ದು ಬಂದು ಇಂದಿಗೂ ಎಂದೆಂದಿಗೂ ಜೀವಿಸುತ್ತಿರುವ ಏಕೈಕ ದೇವರು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನೀವು ಪ್ರಾರ್ಥಿಸುವುದಾದರೆ ಎಲ್ಲವನ್ನ ಪಡೆದುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಎಲಿಯ ಮುಂದುವರಿಸಿ ಮಾಡ್ತಾನೆ. ಅಲ್ಲಿ 12 ಗೋತ್ರಗಳು 12 ಕಲ್ಲನ್ನು ತಂದು ಬಲಿಪೀಠ ಕಟ್ತಾನೆ. ಅದು ತುಂಬ ದೊಡ್ಡದಾಗಿದೆ. 12 ಪೀಠ. ಅಲ್ಲಿ ಚದರಿ ಹೋದಂಥ ಇಸ್ರೇಲರ ವಂಶ 12 ಕುಲಗಳನ್ನು ಒಂದುಗೂಡಿಸಿ ಬಲಿಪೀಠ ಕಟ್ತಾನೆ. ಬಲಿಪೀಠ ಕಟ್ಟಿ ಅಲ್ಲಿ ಹೇಳ್ತಾನೆ, 12 ಬಿಂದಿಗೆ ನೀರನ್ನು ತಂದು ಹಾಕಿ ಇದೋಗಿದೆ ಹೊಂದಾಣಿಕೆ, ಒಮ್ಮನಸ್ಸಿನ ಪ್ರಾರ್ಥನೆಯಲ್ಲಿ ಎಲಿಯ 12 ಬಿಂದಿಗೆ ಹಂಚಿ ಹರಿದು ಹೋಗಿರುವ ಇಸ್ರೇಲರನ್ನ ದೇವರಿಗೆ ಸಮರ್ಪಣೆ ಮಾಡ್ತಾನೆ. ಚದರಿ ಹೋಗಿರುವ ಇಸ್ರೇಲರನ್ನ ಒಂದುಗೂಡಿಸಿ, ಹರಿದು ಹಂಚಿ ಹೋಗಿರುವ ಇಸ್ರೇಲರ ವಂಶ ಒಂದಾಗಲಿ ಎಂದು ಬಲಿಯರ್ಪಣೆಯಲ್ಲಿ ಮಾಂಸವನ್ನು ಚೂರು ಚೂರು ಮಾಡಿ ಅಲ್ಲಿ ಇಡುವಾಗ ಚಿತ್ರಾನ್ನವಾಗಿರುವಂಥ ಇಸ್ರೇಲರು ಒಂದಾಗಲಿ. ಈಗ ಇಸ್ರೇಲರೆಲ್ಲರನ್ನ ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಡುತ್ತೇನೆ ಎಂದು ಆ ಬಲಿಪೀಠದ ಮೇಲೆ ಎಲ್ಲ ಬಲಿಯರ್ಪಣೆಗೆ ಯೋಗ್ಯವಾದ ಮಾಂಸವನ್ನೆಲ್ಲ ಇಟ್ಟು ಎಲಿಯ ಪ್ರವಾದಿ ಪ್ರಾರ್ಥನೆ ಮಾಡ್ತಾನೆ. 38ನೇ ವಾಕ್ಯ ಓದಿ. ಕೂಡಲೇ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಇಳಿದು ಬಂದು. ಎಲಿಯ ಪ್ರಾರ್ಥಿಸಿದ
ಎಲಿಯ ಪ್ರಾರ್ಥಿಸಿದ ಪ್ರಿಯರೇ, ಕೂಡಲೇ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಇಳಿದು ಬಂದು ಬಲಿ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ನೋಡಿ, ಕಟ್ಟಿಗೆ ಕಲ್ಲು ಮಣ್ಣುಗಳು, ಇದಕ್ಕೊಂದು ಅರ್ಥ ಇದೆ. ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿ ಬಿಟ್ಟಿತು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಈ ಕಟ್ಟಿಗೆ ಕಲ್ಲು ಮಣ್ಣು ನನ್ನ ಜೀವನದ ಕಷ್ಟ, ದುಃಖ, ರೋಗ, ರುಜಿನಗಳು, ನಾನು ಅರ್ಪಿಸಿದಂತಹ ಪ್ರಾರ್ಥನಾ ಬಲಿ ಇದಾಗಿದೆ. ನನ್ನ ಕಲ್ಲು, ನನಗೇನಿಲ್ಲ ಜೀವನದಲ್ಲಿ, ನನಗಾರು ಇಲ್ಲ, ಒಂಟಿತನದ ಕಲ್ಲು. ನನ್ನಲ್ಲಿ ವೇದನೆಗಳೇ ತುಂಬಿದೆ. ನಾನು ಯಾಕೆ ಈ ಭೂಮಿಯಲ್ಲಿ ಹುಟ್ಟಿದೆ ಎಂಬುವ ಈ ಮಣ್ಣಿಗೆ ಹಿಂತಿರುಗಿ ಹೋಗುವಂತಹ ಆತಂಕಗಳು, ನಿನ್ನ ಜೀವನದಲ್ಲಿ ನೀನು ಕಳೆದುಕೊಂಡ ಪ್ರತಿಯೊಂದನ್ನು ನೀನು ದೇವರ ಮುಂದೆ ಸಮರ್ಪಿಸುವಾಗ ಅದಕ್ಕೆ ಸದುತ್ತರ ಉಂಟು. ದೇವರ ವಾಕ್ಯವನ್ನು ಓದಿ ಪ್ರಿಯರೇ. ದೇವರ ವಾಕ್ಯ ಇದು ಇನ್ನೂ ಕಡಿಮೆ ಅಂದರೆ 2.5 ಗಂಟೆ ಟೈಮ್ ಕ್ಲಾಸ್ ಇದು. ಎಲಿಯನ ಕುರಿತು, ಆ ಪ್ರಾರ್ಥನೆಯ ಕುರಿತು, ಅಲ್ಲಿ ಮಾಡಿದ ಅದ್ಭುತದ ಕುರಿತು. ಪ್ರಾರ್ಥನೆಗೆ ಅಷ್ಟು ಮಹತ್ವ ಉಂಟು. ನನ್ನ ಪ್ರಾರ್ಥನೆ ನಿಸ್ವಾರ್ಥ ಪ್ರಾರ್ಥನೆಯಾಗಿರಬೇಕು. ನನ್ನ ಪ್ರಾರ್ಥನೆಯಲ್ಲಿ ಕಲ್ಮಸ ಇರಬಾರ್ದು. ನನ್ನ ಪ್ರಾರ್ಥನೆಯಲ್ಲಿ ಸೊಕ್ಕುಬುಕ್ಕು ಇರಬಾರ್ದು. ಯಾವುದೋ ಕಾಟಾಚಾರಕ್ಕೆ ಬೈಬಲ್ ಪ್ರಸಂಗ ಮಾಡಬಾರ್ದು. ಯಾವುದೋ ಕಾಟಾಚಾರಕ್ಕೆ ನಾ ಬಲಿಪೂಜೆಗೆ ಹೋಗಬಾರ್ದು. ನಾನು ಯಾವುದೋ ಕಾಟಾಚಾರಕ್ಕೆ 4 ಜನ ಹೋಗ್ಲಿ ಅಂದ್ಬಿಟ್ಟು ಪರಮಪ್ರಸಾದ ಮುಂದೆ ಮೊಣಕಾಲೂರಿ ಕೈಗಳನ್ನು ಎತ್ಕೊಳ್ಳಬಾರ್ದು. ದೇವರಿಗಾಗಿ ಮೀಸಲಿಟ್ಟವನಾಗಿ, ದೇವರ ಜೀವಿತವನ್ನು ಮಹತ್ವಪಡಿಸುವುದಕ್ಕಾಗಿ ಅವರ ರೂಪದಲ್ಲಿ ನನ್ನನ್ನು ಆರಿಸಿಕೊಂಡ ದೇವರು ನನ್ನ ಉದ್ಧಾರಕ್ಕಾಗಿ ಪಿತದೇವರಿಗೆ ಮೆಚ್ಚುಗೆಯಾದಂಥ ಶ್ರೇಷ್ಠವಾದ ಆರಾಧನೆ ಎಂಬ ಬಲಿಯನ್ನು ಕಲ್ವಾರಿಯಲ್ಲಿ ಅರ್ಪಿಸಿ ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡ ದೇವರು ನನ್ನ ಮಾತನ್ನು, ನಿನ್ನ ಮಾತನ್ನು ಆಲಿಸುವುದಕ್ಕಾಗಿಯೇ ಜೀವಂತವಾಗಿ ಎದ್ದದ್ದು. ಆ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆ ದೇವರನ್ನು ಆಶ್ರಯಿಸಿಕೊಳ್ಳೋಣ, ಮನುಷ್ಯರನ್ನಲ್ಲ. ಮನುಷ್ಯರನ್ನ ಹಿಂದೆ ಹೋದರೆ ನಿಮಗೆ ಏನು ಸಿಗೋದಿಲ್ಲ. ಕಣ್ಣಿಗೆ ಕಾಣದೇ ಇರುವ ದೇವರು. ದಾನಿಯೇಲನ ಗ್ರಂಥವನ್ನು ನೋಡಿ. ದಾನಿಯೇಲನ ಗ್ರಂಥ ಇನ್ನೂ ಶ್ರೇಷ್ಠವಾಗಿ ಪ್ರಾರ್ಥನೆಯ ಕುರಿತು ನಮಗೆ ಮಾತಾಡ್ತದೆ. 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಆ ನೆಬೂಕದ್ನೆಚ್ಚರ್ ರಾಜ ಹೇಳ್ತಾನೆ, ನನ್ನೊಡನೆ ಊಟ ಮಾಡಲಿಕ್ಕೆ ಆತನನ್ನು ಕರಿ. ದೇವರಿಗೋಸ್ಕರ ರಾಜನ ಜೊತೆಯಲ್ಲಿದ್ದ ಪಂಕ್ತಿಯನ್ನು ತಿರಸ್ಕರಿಸಿ ಉಪವಾಸವಿದ್ದು ದೇವರ ಅನುಗ್ರಹಕ್ಕಾಗಿ, ಜ್ಞಾನಕ್ಕಾಗಿ ದಾನಿಯೇಲ ದೇವರನ್ನು ಆಶ್ರಯಿಸಿಕೊಡ್ತಾರೆ. ಲೋಕದ ವಿಷಯಗಳನ್ನು ಬಿಟ್ಟು ದೇವರಿಗಾಗಿ ನಮ್ಮನ್ನೇ ಅರ್ಪಿಸಿಕೊಳ್ಳೋಣ. ಆತ್ಮೀಯ ಸಹೋದರ ಸಹೋದರಿ, 1 ನಿಮಿಷ ಎದ್ದು ನಿಂತು ನಿಮ್ಮ ಹೃದಯದ ಮೇಲೆ ಕೈಗಳನ್ನು ಇಡಿ. ನೀವು ಈಗ ಅನ್ನ ಆಗಿ ಬಂದಿದ್ದೀರ. ಇದು ಸಿಲೋವದ ಪ್ರಾರ್ಥನಾ ಮಂದಿರ. ನಿಮ್ಮ ಹೃದಯಗಳನ್ನು ತೆರೀರಿ. ನಿಮ್ಮ ಕುಟುಂಬದಲ್ಲಿರುವ ಕಷ್ಟಗಳು ಗೊತ್ತು. ನಿಮ್ಮ ಗಂಡ ಯಾರು, ನಿಮ್ಮ ಮಕ್ಕಳು ಯಾರು, ನಿಮ್ಮ ಅತ್ತೆ ಯಾರು, ತಾಯಿ ಯಾರು, ಸಹೋದರಿ ಯಾರು, ನಿಮಗೆ ನೋವು ಕೊಟ್ಟವರೆಲ್ಲರನ್ನ ಸಮರ್ಪಿಸಿರಿ. ಈ ಅಪರಾಹ್ನದ ಸಮಯ, ಕಲ್ವಾರಿಯಲ್ಲಿ ನಮಗೆ ಬಲಿ ಅರ್ಪಿಸಿದ ಸಮಯ, ಕಲ್ವಾರಿಯಲ್ಲಿ ನಮಗಾಗಿ ಪ್ರಾರ್ಥಿಸಿದ ಸಮಯ. ಈ ಸಮಯದಿಂದ ಮಧ್ಯಾಹ್ನ 3 ಗಂಟೆ ಮಠ 3 ಗಂಟೆಯವರೆಗೂ ಸಿಲುಬೆಯಲ್ಲಿ ನೇತಾಡಿದ ಆ ಯೇಸುವನ ಕರುಣೆಯುಳ್ಳ ಬಲಿಯಲ್ಲಿ ನಿಮ್ಮನ್ನು ಅರ್ಪಿಸಿಕೊಳ್ಳಿ. ಯೇಸುವೇ, ನಿಮ್ಮ ಪಾದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿಯನ್ನು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಸ್ತುತಿ ಎಂಬ ಬಲಿಯನ್ನು ದೇವರಿಗೆ ಸಲ್ಲಿಸುತ್ತಾ ಈ ಅವಕಾಶ ಮಾಡಿಕೊಟ್ಟ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ಆರಾಧನೆ, ಆರಾಧನೆ. ಹಾಲೆಲೂಯ. Hallelujah. Praise the Lord.